ನಮಸ್ತೆ ಮಿತ್ರರೇ, ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡಿದ್ರೆ, ಮೊದಲನೇದಾಗಿ ಪ್ರಾರ್ಥನೆ, ಎರಡನೇದಾಗಿ ಜ್ಯೋತಿಷ್ಯಕ್ಕಾಗಿ ನಮ್ಮನ್ನು ಹೇಗೆ ಸಂಪರ್ಕಿಸಬೇಕು ಎಂಬ ಮಾಹಿತಿ. ಯಾವುದೇ ಕಾರಣಕ್ಕೂ ಕೂಡ ದೂರವಾಣಿ ಕರೆ ಮಾಡಬೇಡಿ, ವಾಟ್ಸಪ್ ಮಾತ್ರ ಮಾಡಿ. ಇನ್ನು ಮೂರನೆಯದಾಗಿ ನಿಮ್ಮ ಈ ಒಂದು ಫಾಲ್ಗುಣ ಮಾಸದಲ್ಲಿಯ ಗ್ರಹಸ್ಥಿತಿ, ನಾಲ್ಕನೆಯದಾಗಿ ನಿಮ್ಮ ರಾಶಿಯ ಭವಿಷ್ಯ, ಐದನೆಯದಾಗಿ ನಾಗಶಕ್ತಿ ವಿನಾಯಕನ ಆರಾಧನಾ ಕ್ರಮ, ಆರನೆಯದಾಗಿ ಅತ್ಯುತ್ತಮವಾದ ಎಲ್ಲರೂ ಕೂಡ ನೋಡಲೇಬೇಕಾದಂತಹ ಅತಿ ಉತ್ತಮವಾದ ವಿಷಯ ಒಂದು ಕೊನೆಯ ಭಾಗದಲ್ಲಿ ಲಭ್ಯ ಇದೆ. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬೇಡಿ. ಮತ್ತು ನಿಮ್ಮ ಸಂಸ್ಕಾರದಲ್ಲಿ ಯಾವ ರೀತಿಯ ಚಿಂತನೆ ಇದೆಯೋ ಅದೇ ರೀತಿಯ ಚಿಂತನೆಗಳು ಉತ್ತಮವಾದ ಜೀವನವನ್ನು ನಿಮಗೆ ನಿರೂಪಿಸುವುದರ ಜೊತೆಗೆ ಅನೇಕರ ಜೀವನವು ಕೂಡ ಉತ್ತಮವಾಗಿ ಆಗಲಿ ಎನ್ನುವ ನಿಮ್ಮ ಒಳ್ಳೆಯ ಸಂಸ್ಕಾರ. ಈ ವಿಡಿಯೋವನ್ನು ಶೇರ್ ಮಾಡೋದಕ್ಕಾಗಿ, ಲೈಕ್ ಮಾಡೋದಕ್ಕಾಗಿ, ಕಾಮೆಂಟ್ ಮಾಡೋದಕ್ಕಾಗಿ ಹಿಂದೇಟು ಹಾಕೋದು ಬೇಡ. ನಿಮ್ಮ ಸಂಸ್ಕಾರಕ್ಕಾಗಿ ನಮ್ಮ ಅನಂತ ಧನ್ಯವಾದಗಳು. ಓಂ ಮಾತ್ರೇರ್ಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತೃರ್ಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು, ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ, ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನಮ್ಮ ಎಲ್ಲ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ನಮಸ್ತೆ ಮಿತ್ರರೇ, ವಿಶ್ವಾವಸುನಾಮ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ 18/2/26ರಿಂದ 19/3/26ರವರೆಗೆ ಈ ಫಾಲ್ಗುಣ ಮಾಸ ತನ್ನ ಅವಧಿಯನ್ನು ಹೊಂದಿದೆ. ಈ ಫಾಲ್ಗುಣ ಮಾಸದಲ್ಲಿ 3 ಗ್ರಹಗಳು ವಿಶೇಷವಾಗಿ ತಮ್ಮ ರಾಶಿಯನ್ನು ಮುಂದಿನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾವೆ. ಮೊದಲನೇದಾಗಿ ಕುಜ, ನಂತರ ಶುಕ್ರ ಮತ್ತು ರವಿ ಗ್ರಹಗಳು. 23/2/2026ರಂದು ಕುಜ ಗ್ರಹವು ಕುಂಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಸೋಮವಾರ 6ನೆಯ ಅಂದರೆ ಷಷ್ಠಿಯಂದು 1/3/2026 ಮಾರ್ಚ್ 1ರಂದು ಶುಕ್ರನು ತನ್ನ ಉಚ್ಚ ರಾಶಿಯಾದ ಮೀನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲ ಅದ್ಭುತವಾಗಿದೆ. ಭಾನುವಾರ ದಿವಸ ತ್ರಯೋದಶಿಯಂದು ಈ ಒಂದು ಶುಕ್ರನು ತನ್ನ ಉಚ್ಚ ರಾಶಿಯನ್ನು ಪ್ರವೇಶ ಮಾಡ್ತಾ ಇರುವಂಥದ್ದು. 14/3/2026 ರವಿ ಗ್ರಹವು ಮೀನ ರಾಶಿಯನ್ನು ಶನಿವಾರ ದಿವಸ ಏಕಾದಶಿಯಂದು ಪ್ರವೇಶ ಮಾಡ್ತಾ ಇರುವಂಥದ್ದು. ಇದು ಅದ್ಭುತವಾದಂತಹ ಒಂದು ಗ್ರಹ ಸ್ಥಿತಿಗಳಾದರೆ, ಇನ್ನು ದಿನಾಂಕ 2 ಮಾರ್ಚ್ 2ರಂದು ಪೂರ್ಣಿಮೆ ಸಂಭವಿಸುತ್ತೆ. ಮಾರ್ಚ್ 2ರಂದು 5:37ಕ್ಕೆ ಪ್ರಾರಂಭವಾಗುವ ಪೂರ್ಣಿಮೆ ಮರು ದಿವಸ ಮಧ್ಯಾಹ್ನ 4:47ರವರೆಗೆ ಇರುತ್ತೆ. ಅಂದರೆ 3ನೇ ತಾರೀಕಿಗೆ ಸೂರ್ಯೋದಯಕ್ಕೆ ಪೌರ್ಣಿಮೆ ಸಿಗುತ್ತೆ. ಹಾಗಾಗಿ ಮೊದಲು ಹೋಳಿ ಹಬ್ಬದ ಶುಭಾಶಯಗಳು ತಮಗೆಲ್ಲ. ಹಾಗಾಗಿ ಇಲ್ಲಿ ಆ ಹೋಳಿಯ ಹಬ್ಬದ ವಿಶೇಷವಾದ ಕಾಮದಹನವನ್ನು 2ನೇ ತಾರೀಕಿನ ಸಂಜೆಯಂದು ಮತ್ತು ಸತ್ಯನಾರಾಯಣ ಕಥೆಯನ್ನು ಸಂಜೆ ಮಾಡುವವರು 2ನೇ ತಾರೀಕಿನ ಸಂಜೆಯನ್ನು ಮಾಡ್ತಾರೆ. ಇನ್ನು 3ನೇ ತಾರೀಕು ಸತ್ಯನಾರಾಯಣ ಕಥೆಯನ್ನು ಬೆಳಗ್ಗೆ ಮಾಡುವಂಥವರು ಬೆಳಗ್ಗೆ ಮಾಡ್ತಾರೆ. ಹಾಗೆಯೇ ಹೋಳಿ ಹಬ್ಬದ ಆಚರಣೆ 3ನೇ ತಾರೀಕಿನಂದು ಸೂರ್ಯೋದಯಕ್ಕೆ ಸಿಕ್ಕಾಗ ಆಗತ್ತೆ. ಇನ್ನು ಅಮಾವಾಸ್ಯೆ ಕೂಡ ಇದೇ ರೀತಿಯಾಗಿದೆ, ಪಾಡ್ಯ ಇದೇ ರೀತಿಯಾಗಿದೆ. 18ನೇ ತಾರೀಕಿನಂದು 7:52ಕ್ಕೆ ಪ್ರಾರಂಭವಾಗುವಂತಹ ಅಮಾವಾಸ್ಯೆ 18ನೇ ತಾರೀಕಿನಂದು ಮರು ದಿವಸ 7:07 ಈ ಒಂದು ಅಮಾವಾಸ್ಯೆ 19ನೇ ತಾರೀಕಿನವರೆಗೆ ದಿನ ಸೂರ್ಯೋದಯಕ್ಕೆ ಸಿಗುವಂಥದ್ದು ಅಮಾವಾಸ್ಯೆ. ಇದು ಯುಗಾದಿ ಅಮಾವಾಸ್ಯೆ ಆಗಿದ್ದು 18ನೇ ತಾರೀಕಿನ ದಿವಸ ಸೂರ್ಯೋದಯಕ್ಕೆ ಇಲ್ಲದೆ ಸಂಜೆ ಅಮಾವಾಸ್ಯೆ ಇರುತ್ತೆ. ತರ್ಪಣಾದಿಗಳು, ಶ್ರಾದ್ದಾದಿಗಳು 18ನೇ ತಾರೀಕಿನಿಂದಲೇ ಆಗತ್ತೆ. ಆದರೆ 19ನೇ ತಾರೀಕು ಕೂಡ ಅಮಾವಾಸ್ಯೆ ಅಂತ ಪರಿಗಣಿಸಲ್ಪಡುತ್ತೆ. ಇನ್ನು ವಿಶೇಷ ಅಂತಂದರೆ 7:07 ಪಾಡ್ಯ ಪ್ರಾರಂಭವಾಗಿ ಶ್ರೀ ಪರಾಭವ ಸಂವತ್ಸರದ ಆರಂಭ. ಮರು ದಿವಸ ಬೆಳಗ್ಗೆ ಈ ಪಾಡ್ಯ 5:55 ಇದ್ದು ಈ ಬಾರಿಯ ಶ್ರೀ ಪರಾಭವ ಸಂವತ್ಸರದ ಪ್ರಾರಂಭದ ಪಾಡ್ಯವು ಸೂರ್ಯೋದಯಕ್ಕೆ ಸಿಗದೇ ಇರುವಂಥ ಅವಸ್ಥೆಯಲ್ಲಿ ಇದೆ. ಹಾಗಾಗಿ ಈ ಯುಗಾದಿ ಹಬ್ಬವನ್ನು 19ನೇ ತಾರೀಕಿನಂದೇ ಮಾಡುವುದು ಅನಿವಾರ್ಯ ಕೂಡ. 20ನೇ ತಾರೀಕಿಗೂ ಕೂಡ ಪಾಡ್ಯ ಸೂರ್ಯೋದಯಕ್ಕೆ ಸಿಗುವುದಿಲ್ಲ, 19ಕ್ಕೂ ಕೂಡ ಸಿಗುವುದಿಲ್ಲ. ಹಾಗಾಗಿ 19 7:07 ಇದ್ದು ಆ 19ನೇ ತಾರೀಕಿನಲ್ಲಿಯೇ ಅತಿ ಹೆಚ್ಚಿನ ಅವಧಿ ಪಾಡ್ಯ ಇರುವುದರಿಂದ ಯುಗಾದಿಯ ಹಬ್ಬ ಆವತ್ತೇ ಆಚರಣೆ, ಹೊಸ ವರ್ಷದ ಆಚರಣೆ.
ಹಾಗಾಗಿ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಈ ಶ್ರೀ ಪರಾಭವ ಸಂವತ್ಸರವು ಕೂಡ ಇದೇ 19ನೇ ತಾರೀಕಿನಂದೇ ಪ್ರಾರಂಭ ಆಗಿಬಿಡುತ್ತೆ. ಬೆಳಗ್ಗೆ 7:07 ಶ್ರೀ ಪರಾಭವ ಸಂವತ್ಸರ ಪ್ರಾರಂಭ, ವಿಶ್ವಾವಸು ಸಂವತ್ಸರದ ಅಂತ್ಯವಾಗತ್ತೆ. ಅದೇ ರೀತಿ ಪೌರ್ಣಿಮೆ ಅಮಾವಾಸ್ಯೆಗಳು ಕೂಡ ಕೇವಲ ಈ ರೀತಿ ಸೂರ್ಯೋದಯ ಸೂರ್ಯಾಸ್ತಗಳ ಮಧ್ಯಗಳಲ್ಲಿ ಆಗುವ ವ್ಯತ್ಯಾಸವಲ್ಲದೆ, ಇಲ್ಲಿ ಸಿಂಹ ರಾಶಿಯಿಂದ ಕನ್ಯಾ ರಾಶಿಯಲ್ಲಿ ಇರುವಂತಹ ಯಾವ ಕಾಲ್ಪನಿಕ ರೇಖೆ ಇದೆ, ಆ ಕಾಲ್ಪನಿಕ ರೇಖೆಯ ಮಧ್ಯದಲ್ಲಿ ಪೌರ್ಣಿಮೆಯು, ಹಾಗೆ ಕುಂಭ ರಾಶಿಯಿಂದ ಮೀನರಾಶಿಯ ಮಧ್ಯದಲ್ಲಿ ಯಾವ ಕಾಲ್ಪನಿಕ ಭೇದ ಇದೆ, ಆ ಒಂದು 2 ರಾಶಿಗಳ ಮಧ್ಯದಲ್ಲಿ ಈ ಅಮಾವಾಸ್ಯೆ ಘಟಿಸುತ್ತಾ ಇದೆ. ಇದೇ ಈ ವರ್ಷದ ವಿಶ್ವಾವಸು ಸಂವತ್ಸರದ ಆ ಬೀಳ್ಕೊಡುಗೆ. ಈ ಒಂದು ಪೌರ್ಣಿಮೆ ಮತ್ತು ಅಮಾವಾಸ್ಯೆಯಿಂದ ನಮಗೆ ಕಂಡುಬರುವುದು. ಅಮಾವಾಸ್ಯೆಯಿಂದ ಬೀಳ್ಕೊಡುಗೆ ಆಗುತ್ತೆ, ಆದರೆ ಪೌರ್ಣಿಮೆಯ ದಿವಸ ಚಿತ್ತಾ ನಕ್ಷತ್ರವಿದ್ದಲ್ಲಿ ಚೈತ್ರ ಮಾಸ ಅಂತ. ಹಾಗಾಗಿ ಈ ಮುಂದಿನ ಫಾಲ್ಗುಣ ಮಾಸದ ನಂತರ ಬರುವಂತಹ ಚೈತ್ರ ಮಾಸಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಈಗಲೇ ಕೊಡ್ತೇನೆ. ಈ ಒಂದು ಶ್ರೀ ಪರಾಭವ ಸಂವತ್ಸರ ಈ ಫಾಲ್ಗುಣ ಮಾಸದ ನಂತರವೂ ಕೂಡ ನಿಮಗೆ ಅತ್ಯಂತ ಒಳ್ಳೆಯದನ್ನು ಮಾಡಲಿ ಅಂತ ಅತ್ಯಂತ ಆತ್ಮೀಯವಾಗಿ ಬಯಸ್ತಾ ರಾಶಿ ಫಲದೆಡೆಗೆ ಗಮನ ಕೊಡೋಣ. ಕರ್ಕಾಟಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ವಿಶ್ವಾವಸು ನಾಮ ಸಂವತ್ಸರದ ಕೊನೆಯ ಮಾಸವಾದ ಫಾಲ್ಗುಣ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಕರ್ಕಾಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರನು 2.5 ದಿನಕ್ಕೆ ಒಂದೊಂದು ರಾಶಿಯನ್ನು ಚಲಿಸ್ತಾ ಇರುವಂಥದ್ದು. ಪೌರ್ಣಿಮೆಯು ಇಲ್ಲಿಯೇ ಸಿಂಹ ರಾಶಿಯಿಂದ ನಂತರದಲ್ಲಿ ಕನ್ಯಾ ರಾಶಿಯ ಒಂದು ಮಧ್ಯಭಾಗದಲ್ಲಿ ಘಟಿಸ್ತಾ ಇರುವುದು 2 ಮತ್ತು 3ನೇ ಮನೆಯಲ್ಲಿ, ಮತ್ತು ಅಮಾವಾಸ್ಯೆಯು 8ನೆಯ ಮನೆಯಿಂದ 9ನೇ ಮನೆಯ ಮಧ್ಯಭಾಗದಲ್ಲಿ 9ನೇ ಮನೆಯನ್ನು ಪ್ರವೇಶ ಮಾಡುವಾಗ ಅಮಾವಾಸ್ಯೆ ಚಂದ್ರನಿಗೆ ಘಟಿಸ್ತಾ ಇರುವಂತಹ ಒಂದು ಭೌಗೋಳಿಕ ಘಟನೆ. ಮನಸ್ಸು ಈ ಒಂದು ಚಂದ್ರನಿಂದ ಬಿಂಬಿತವಾಗುವಂತಹ ಒಂದು ಮನುಷ್ಯನ ದೇಹದಲ್ಲಿರುವಂತಹ ವಸ್ತು. ತಾಯಿ 2ನೇಯದು, ಚಂದ್ರ ಮಾತೃಕಾರಕ ಮನಃಕಾರಕ. ಹಾಗಾಗಿ ಕರ್ಕಾಟಕ ಲಗ್ನ ಅಥವಾ ರಾಶಿ ಇದ್ದವರು ಈ ಮಾತೃವರ್ಗದ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗುವ ಸಾಧ್ಯತೆಗಳು ಹೆಚ್ಚು ಇದ್ದು, ಮಾತೃವರ್ಗದ ಆಶೀರ್ವಾದ ಬಲ ಹೆಚ್ಚಿಗೆ ಇರುವಂಥ ಲಕ್ಷಣಗಳು, ಮಾನಸಿಕವಾಗಿ ಅವರವರ ಜಾತಕವನ್ನು ಅವಲಂಬಿಸಿ ಮನೋಬಲದ ವ್ಯತ್ಯಾಸಗಳು ಕಂಡುಬರ್ತವೆ. ಈ ಬಾರಿಯ ಕರ್ಕಾಟಕ ರಾಶಿಯಿಂದ ನಾವು ಎಲ್ಲವನ್ನು ಗಮನಿಸ್ತಾ ಹೋದರೆ, ದ್ವಿತೀಯದಲ್ಲಿ ಕೇತು ಈಗ ಬಹಳ ತಿಂಗಳಿಂದ ಅನೇಕ ಮಾಸಗಳಿಂದ ಕೇತು ಈ ಸಿಂಹರಾಶಿಯಲ್ಲಿಯೇ ವಿರಾಜಮಾನನಾಗಿದ್ದಾನೆ. ಮತ್ತು ಈ ಒಂದು ದ್ವಿತೀಯದ ಅಧಿಪತಿಯಾದಂತಹ ರವಿಯು ಅಷ್ಟಮಕ್ಕೆ ಬಂದು ಅಷ್ಟಮದಿಂದ ಭಾಗ್ಯವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಅಷ್ಟಮದಲ್ಲಿ ರಾಹುವಿಗೆ ಗ್ರಸ್ತನಾಗಿ ಹಣಕಾಸು, ಕುಟುಂಬ ಮತ್ತು ಮಿತ್ರ ಕ್ಷೇತ್ರದಲ್ಲಿ ಅನೇಕ ಗೊಂದಲಗಳು ಸೃಷ್ಟಿಯಾಗಿರುವಂಥದ್ದು, ಮತ್ತು ಕುಟುಂಬದಲ್ಲಿ ಅನೇಕರಿಗೆ ಅನೇಕ ಸಮಸ್ಯೆಗಳಿದ್ದು ಅದನ್ನು ನೋಡಲು ಅಸಾಧ್ಯವಾದ ಸ್ಥಿತಿ, ಅಥವಾ ಅವರಿಗೆ ಸಹಾಯ ಮಾಡಲು ಅಸಾಧ್ಯವಾದ ಸ್ಥಿತಿಗಳು, ಮಾಡುವ ಮನಸ್ಸಿದ್ರೂ ಮಾಡಲಾಗದ ನೋವುಗಳು, ಇವು ಕೂಡ ಇರುವಂತಹ ಸಾಧ್ಯತೆಗಳು, ಹಣಕಾಸಿನ ಹಿನ್ನಡೆ, ಪಿತೃವರ್ಗದ ಆಶೀರ್ವಾದದ ಕೊರತೆ ಇರುವಂಥ ಲಕ್ಷಣಗಳಿದ್ದು, ಅದಕ್ಕೆ ಈಶ್ವರ ಆರಾಧನೆ ಮತ್ತು ಕುಲದೇವತಾ ಆರಾಧನೆ ಮತ್ತು ತಾಯಿ ತಂದೆಯ ಆರಾಧನೆ ಅತಿ ಮುಖ್ಯವಾಗಿ ಬೇಕು. ಈ ದ್ವಿತೀಯಾಧಿಪತಿಯಿಂದಲೇ ಇಲ್ಲಿ ಚಂದ್ರನಿಗೆ, ರಾಶಿಯಾಧಿಪತಿಗೆ ಅಮಾವಾಸ್ಯೆ ಘಟಿಸ್ತಾ ಇರುವಂಥದ್ದು. ಇದನ್ನು ಗಮನಿಸಿದಾಗ ತಾಯಿ ತಂದೆಯ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನ ಕೊಡಬೇಕಾದ ಅಗತ್ಯ ಕೆಲವರಿಗೆ ಬರುತ್ತೆ. ತಮ್ಮ ಜೀವನದ ಅತಿ ದೊಡ್ಡ ಯಶಸ್ಸನ್ನು ನಿರೀಕ್ಷೆಯಲ್ಲಿಟ್ಟುಕೊಂಡು ಅನೇಕ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಕೂಡ ಅನೇಕ ವಿಧದಲ್ಲಿ ಹಿನ್ನಡೆ ಆಗ್ತಾ ಇರುವಂತಹ ಒಂದು ಲಕ್ಷಣಗಳು 2 ಮಾಸಗಳಲ್ಲಿ, ಮಾಘ ಮತ್ತು ಫಾಲ್ಗುಣ ಮಾಸಗಳಲ್ಲಿ ಕಂಡು ಬಂದರೆ ಆಶ್ಚರ್ಯವಿಲ್ಲ. ಪ್ರತಿಯೊಬ್ಬರ ಭಿನ್ನತ್ವ, ಆ ಭಿನ್ನತ್ವದಿಂದ ಪ್ರತಿಯೊಬ್ಬರಿಗೂ ಕೂಡ ಭಿನ್ನ ಭಿನ್ನ ಫಲವೇ ಸಿಗತ್ತೆ ಹೊರತು ಒಂದೇ ಫಲ ಯಾವತ್ತೂ ಸಿಗೋದಿಲ್ಲ. ಇದರ ಬಗ್ಗೆ ಅವರ ಜಾತಕವನ್ನು, ಪ್ರಶ್ನೆ ಮಾರ್ಗವನ್ನು ಅನುಸರಿಸುವ ಅಗತ್ಯ ಕೂಡ ಇರುತ್ತದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸುವಂಥದ್ದು, ದ್ವಿತೀಯದಲ್ಲಿ ಕೇತು ಇದ್ದು ಈ ಪೌರ್ಣಿಮೆಯು ಕೂಡ ಅತ್ಯುತ್ತಮವಾದ ಸಾಧನೆಗೆ ಯೋಗ್ಯವಾಗಿದ್ದು, ಹಣಕಾಸಿನ ವ್ಯವಸ್ಥೆ ಮತ್ತು ನಿಮ್ಮ ಕುಟುಂಬದ ಅವ್ಯವಸ್ಥೆಗಳ ಸರಿ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಮಿತ್ರವರ್ಗದಿಂದ ಅಸಹಕಾರ ಇತ್ಯಾದಿಗಳು ಲಭ್ಯವಾದಲ್ಲಿ ಅದೆಲ್ಲವನ್ನು ಕೂಡ ಉತ್ತಮ ಮನೋಭಾವನೆಯಿಂದ ಪೌರ್ಣಿಮೆಯಿಂದ ಸಿದ್ಧ ಸಂಕಲ್ಪಿತರಾಗಿ, ಕೇತುವಿನ ಜೊತೆಗಿನ ಈ ಪೌರ್ಣಿಮೆಯಿಂದಾಗಿ ಆ ಒಂದು ದೋಷಗಳ ಪ್ರಮಾಣ ಹೆಚ್ಚು ಆಗುವುದರಿಂದಾಗಿ ಈ
ಪೂರ್ವಜನ್ಮದ ಪಾಪದ ಛಾಯೆ ಆವರಿಸುವುದು ಹಣಕಾಸು, ಮಿತ್ರಕ್ಷೇತ್ರ ಮತ್ತು ಕುಟುಂಬ ಕ್ಷೇತ್ರ ಇತ್ಯಾದಿಗಳಲ್ಲಿ. ಅದಕ್ಕೆ ನೀವು ನಾಗಶಕ್ತಿ ವಿನಾಯಕನ ಆರಾಧನೆಯನ್ನು ಈ ಒಂದು ಪೌರ್ಣಿಮೆ ದಿವಸ ವಿಶೇಷವಾಗಿ ನಿತ್ಯವೂ ಮಾಡಿ, ಪೌರ್ಣಿಮೆ ದಿವಸ ಕೂಡ ವಿಶೇಷವಾಗಿ ಸಂಕಲ್ಪಿಸಿ ಮಾಡುವುದರಿಂದ ಇದು ಉತ್ತಮವಾದ ಫಲವನ್ನು, ಆ ಒಂದು ಯಾವ ರೀತಿಯಾದಂತಹ ದೋಷಗಳಿದೆ ಅದನ್ನು ದೂರ ಮಾಡಿಕೊಳ್ಳುವುದಕ್ಕೆ ನಿಮಗೆ ಅತಿ ಸುಲಭವಾದ ಅವಕಾಶ ಇಲ್ಲಿ ಕಂಡುಬರುತ್ತೆ. ಹಾಗೆ ಈ ತೃತೀಯದ ಅಧಿಪತಿಯಾದಂತಹ ಬುಧನು ಕೂಡ ತೃತೀಯಾಧಿಪತಿಯಾಗಿ ಅಷ್ಟಮದಲ್ಲಿ ಕುಳಿತಿರುವಂಥದ್ದು. ಬುಧ ಮಾತಿನ ಕಾರಕನಾಗಿಯೂ, ಅಲ್ಲಿ ತೃತೀಯವು ಸ್ಥಾನದ ಅಧಿಪತಿಯಾಗಿ ವಾಗಧಿಪತಿಯಾಗಿಯೂ ಕೂಡ ಅಷ್ಟಮದಲ್ಲಿರುವುದರಿಂದ ವ್ಯಯಾಧಿಪತಿಯಾಗಿದ್ದರಿಂದಾಗಿ ನಿಮ್ಮ ಹಿಂದೆ ಆಡಿದ ಮಾತುಗಳು ಈಗ ನಿಮಗೆ ಕಂಟಕ ಸ್ವರೂಪದಲ್ಲಿ ಎರಗುವಂಥ ಲಕ್ಷಣಗಳು. ಅರ್ಥಾತ್ ನೀವು ಹಿಂದೆ ಆಡಿದ ಒಳ್ಳೆಯ ಮಾತುಗಳು ಕೂಡ ನೀವು ಮಾತಾಡಿದ್ದೇ ತಪ್ಪು ಅಂತ ಬೇರೆಯವರು ಹೇಳುವ ಲಕ್ಷಣಗಳು, ಅಥವಾ ಅದರಿಂದ ಯಾವುದೋ ಅನಾಹುತ ಆಗಿದ್ದು ನಿಮ್ಮ ಮಾತಿನಿಂದಲೇ ಅಂತ ಹೇಳುವಂಥದ್ದು ಇತ್ಯಾದಿಗಳು ಕೂಡ ಆದರೆ ಆಶ್ಚರ್ಯ ಇಲ್ಲ. ಅದಕ್ಕೆ ಬೇಕಾಗಿರುವುದು ಆಂಜನೇಯ ಆರಾಧನೆ, ಆ ದೋಷ ನಿವಾರಣೆಗೆ. ಹಾಗಾಗಿ ಈ ಒಂದು ಆಂಜನೇಯನ ಆರಾಧನೆಯನ್ನು ಮಾಡ್ತಕ್ಕಂತಹ ಶ್ರದ್ಧಾ ಭಕ್ತಿ ಸಮನ್ವಿತರಿಗೆ ಈ ಒಂದು ದೋಷದಿಂದ ಪಾರಾಗುವ ಯೋಗ ಖಂಡಿತವಾಗಿಯೂ ಇದೆ. ಆಂಜನೇಯನನ್ನು ಆರಾಧಿಸುವಾಗ ಅತಿ ಮುಖ್ಯವಾದಂಥ ಅಂಜನಾ ಗರ್ಭ ಸಂಭೂತಂ ನಮ್ಮ ಪ್ಲೇಲಿಸ್ಟಲ್ಲಿ ಹೋದರೆ ಅಥವಾ ವಿಡಿಯೋದಲ್ಲಿ ನಮ್ಮ ಚಾನಲ್ಗೆ ಹೋದರೆ ಖಂಡಿತವಾಗಿ ನಿಮಗೆ ಸಿಗತ್ತೆ. ಅದನ್ನು ನೋಡಿ ನೀವು ಅನುಸರಿಸಿ ಆ ದೋಷದಿಂದ ಮುಕ್ತರಾಗಿ. ಅದೇ ರೀತಿಯಾಗಿ ಚತುರ್ಥಾಧಿಪತಿಯಾದ ಶುಕ್ರನು ಕೂಡ ಅಷ್ಟಮದಿಂದ ಮತ್ತೆ ಭಾಗ್ಯಕ್ಕೆ ಹೋಗ್ತಾ ಇರುವಂಥದ್ದು. ಕುಲದೇವತಾ ಆರಾಧನೆಯನ್ನು ಮಾಡುವುದರಿಂದ ಶುಕ್ರನ ಉಚ್ಚ ಸ್ಥಾನದ ಫಲದಿಂದಾಗಿ ಆರ್ಥಿಕತೆಯಲ್ಲೂ ಮಾನಸಿಕ ನೆಮ್ಮದಿಯೂ ಕೂಡ ಸಿಗುವಂಥದ್ದು. ಮನೆ ಇತ್ಯಾದಿಗಳನ್ನು ಕಟ್ತಕ್ಕಂತಹ ವ್ಯಕ್ತಿಗಳು, ಯಾರಾದರೂ ಅದನ್ನು ಮನೆ ಕಟ್ಟುವಂತಹ ಚಿಂತನೆ ಇತ್ಯಾದಿಗಳಿದ್ದವರು ಈ ಒಂದು ದುರ್ಗಿಯ ಆರಾಧನೆಯಿಂದ ಮತ್ತು ಕುಲದೇವತಾ ಆರಾಧನೆಯಿಂದ ಅತಿ ಸುಲಭವಾಗಿ ಆ ಹಣಕಾಸಿನ ತೊಂದರೆಯಿಂದ ಪಾರಾಗಲಿಕ್ಕೆ ಅವಕಾಶ ಇದೆ. ಆ ರೀತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ದುರ್ಗಿಯ ಆರಾಧನೆಯನ್ನು ಮಾಡುವ ಮೂಲಕ ಶುಕ್ರನ ಉಚ್ಚಸ್ಥಾನದ ಫಲ ಸಿಗುವಂಥ ಲಕ್ಷಣ ಕರ್ಕಾಟಕ ರಾಶಿಯವರಿಗೆ. ಇನ್ನು ಪಂಚಮಾಧಿಪತಿಯಾದ ಕುಜನು ಸಂಪೂರ್ಣವಾಗಿ ರಾಹುಗ್ರಸ್ತನಾಗಿ ಅಷ್ಟಮದಲ್ಲಿ ಇರುವುದರಿಂದ ರಾಹು ಮತ್ತು ಕುಜರ ಈ ಒಂದು ವ್ಯವಸ್ಥೆ, ಈ ನೋಡಿ ಭಾಗ್ಯ ಮತ್ತು ದಶಮದ ಅಧಿಪತಿಯು ಪಂಚಮದ ವಿದ್ಯಾಸ್ಥಾನ ಮತ್ತು ಯಾವ ಉದ್ಯೋಗ ಸ್ಥಾನ ಇದೆ ಇದರ ಮೇಲೆ ಭಾರಿ ಒಂದು ತೊಂದರೆಗಳು ಉಂಟಾಗುವ ಲಕ್ಷಣಗಳು ಮಾಘ ಮಾಸದ ನಂತರ ಈ ಫಾಲ್ಗುಣ ಮಾಸದಲ್ಲಿ ಕಂಡುಬರುತ್ತೆ. ಆದ್ದರಿಂದ ಏನು ಮಾಡಬೇಕು ಇದಕ್ಕೆ ಅಂದರೆ, ಮೊದಲನೇದಾಗಿ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೋದು, ಈ ಸಮಯ ಹೇಗಿದೆ ಅಂತ ನೋಡ್ಕೊಳ್ಳಿ. ಎರಡನೇದಾಗಿ ಜಾತಕ ಇಲ್ಲದೇ ಇದ್ದರೆ ಪ್ರಶ್ನಾ ಮಾರ್ಗದ ಮೂಲಕವಾಗಿ ಸರಿಯಾಗಿ ಗಮನಿಸಿ ನಿಮ್ಮ ಈ ಪಂಚಮ ಮತ್ತು ದಶಮ ಸ್ಥಾನದ ವ್ಯವಸ್ಥೆ, ವಿದ್ಯೆ ಮತ್ತು ಉದ್ಯೋಗ ಸ್ಥಾನ. ಒಮ್ಮೆ ಉದ್ಯೋಗದಲ್ಲಿದ್ದವರಿಗೆ ವಿದ್ಯೆದೇನು ಕೇಳೋದು ಅಂತ ಯೋಚನೆ ಬರ್ಬೋದು. ಹಾಗಲ್ಲ, ವಿದ್ಯಾಸ್ಥಾನ ಅಂದರೆ ಒಂದು ನಾಲೆಜ್ ಅಥವಾ ಜ್ಞಾನ ಅಂತ ಕರಿತೀವಿ. ಯಾವುದೋ ಸರ್ಟಿಫಿಕೇಟ್ ವಿದ್ಯೆಯನ್ನು ನಾವು ಹೇಳ್ತಾ ಇಲ್ಲ. ಆ ಜ್ಞಾನ ಏನಿದೆ, ಉದ್ಯೋಗದ ಸ್ಥಾನಕ್ಕೂ ಒಂದು ಜ್ಞಾನ ಬೇಕು. ಆ ಜ್ಞಾನದಲ್ಲಿ ಕೊರತೆ ಆಗಬಾರ್ದು, ಅಥವಾ ನಿಮ್ಮ ಜ್ಞಾನಕ್ಕೆ ಬೆಲೆ ಸಿಗದೆ ಅಂತಹ ಒಂದು ಅವಸ್ಥೆ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಆದರೂ ಕೂಡ ತೊಂದರೆ ಆಗ್ತದೆ. ಆದ್ದರಿಂದ ಆ ಒಂದು ಜ್ಞಾನ ಮತ್ತು ಈ ಒಂದು ಉದ್ಯೋಗ ಸ್ಥಾನದಲ್ಲಿ ಏರುಪೇರಾಗುವಂತಹ ಎಲ್ಲ ಲಕ್ಷಣಗಳು ಅತ್ಯಂತ ಸ್ಪಷ್ಟವಾಗಿ ಗೋಚರವಾಗ್ತಾ ಇದ್ದು, ಇದರಿಂದ ಅತಿಯಾದ ಒತ್ತಡಕ್ಕೆ ಒಳಗಾಗಿ ಸುಮ್ಮನೆ ಅವಘಡಗಳಿಗೆ ಕೂಡ ಕೆಲವರು ಒಳಗಾಗುವ ಸಾಧ್ಯತೆ ಇರುತ್ತೆ. ಹೆಲ್ಮೆಟ್ ಹಾಕಿನೇ ಬೈಕ್ ಓಡಿಸಿ ಮತ್ತು ಟೆನ್ಷನ್ ತಗೊಳ್ಬೇಡಿ. ಅದಕ್ಕೆ ಏನು ಮಾಡಬೇಕು ಹಾಗಿದ್ರೆ ಅಂತ, ಮೊದಲು ಈ ಒಂದು ತಿಂಗಳಲ್ಲಿ ಸಹನೆ ಅತಿ ಮುಖ್ಯ ಎಂಬುದಾಗಿ, ಜೀವನಕ್ಕೆ ಅತಿ ಮುಖ್ಯ. ಈ ಒಂದು ತಿಂಗಳಲ್ಲಿ ಪರೀಕ್ಷಾ ಕಾಲ ಅಂತ ಅರ್ಥೈಸ್ಕೊಳ್ಳಿ. ಪ್ರತಿಯೊಂದು ವಿಚಾರದಲ್ಲೂ ಅತ್ಯಂತ ಸಹನೆಯಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡುವಂಥದ್ದು. ಕಾಗದ ಪತ್ರ ವಿಚಾರಗಳಿರ್ಬೋದು, ರಿಯಲ್ ಎಸ್ಟೇಟ್ ವಿಚಾರಗಳಿರ್ಬೋದು, ಶೇರ್ ಮಾರ್ಕೆಟ್ ಇರ್ಬೋದು, ಎಲ್ಲದರಲ್ಲೂ ಅತಿಯಾದ ಏರಿಳಿತಗಳು ಕಂಡು ಬರ್ತವೆ. ಹಾಗಾಗಿ ಈ ಏರಿಳಿತಗಳು ರಾಹು ಕುಜ ಇದ್ದಾಗ ಇದ್ದಕ್ಕಿದ್ದಂತೆ ಸಂಪೂರ್ಣವಾಗಿ ಗೊಂದಲ ಸೃಷ್ಟಿಸುವುದಂತೂ ಖಂಡಿತ. ಅದರಲ್ಲೂ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಯುಕ್ತವಾದ ಸಮಯವಾಗಿದ್ದರೆ ಈ ಒಂದು ಮಾಸ, ಆಗ ಇನ್ನೂ ಹೆಚ್ಚಿನ ಕೆಟ್ಟ ಪರಿಣಾಮ ಆಗುವ ಸಾಧ್ಯತೆ ಇದೆ. ಅದನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರವೇ ಜಾತಕದ ಪರಿಶೀಲನೆ ಅಗತ್ಯ ಇರ್ತದೆ. ಮತ್ತು ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಯಾವ ಹೆಜ್ಜೆ ಇಡಬೇಕು ಅನ್ನೋದನ್ನು ಚಿಂತನೆ ಮಾಡಬೇಕಾಗತ್ತೆ. ನಾವು ಅತ್ಯಂತ ಪ್ರಬಲವಾದ ಪರಿಹಾರವನ್ನು ಈ ಮೂಲಕವೇ ತಿಳಿಸ್ತಾ ಇದ್ದೇವೆ. ಅದರಲ್ಲಿ
ನಿಮ್ಮ ಜಾತಕವನ್ನು ನೋಡಿದಾಗ ಬೇರೆ ಪರಿಹಾರಗಳು ಕಂಡು ಬರಬಹುದು. ಆದರೆ ಈಗ ಸದ್ಯಕ್ಕೆ ಕೇವಲ ರಾಶಿ ಫಲದಿಂದ ಕಂಡು ಬರುವಂತಹ ಪರಿಹಾರ ಏನು ಅಂತಂದ್ರೆ, ಇಲ್ಲಿ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ಕುಜ ಇದ್ದು, ರಾಹು ಕುಜನ ಒಂದು ಬುಧನು ಕೂಡ ಅಲ್ಲೇ ಇದ್ದು, ರವಿ ಶುಕ್ರರು ಕೂಡ ಅಲ್ಲೇ ಇದ್ದು, ಲಾಭಾಧಿಪತಿಯಾಗಿಯೂ ಚತುರ್ಥಾಧಿಪತಿಯಾದ ಶುಕ್ರನು, ದ್ವಿತೀಯಾಧಿಪತಿ ಹಣಕಾಸಿನ ಅಧಿಕಾರಿಯಾಗಿ ರವಿಯು, ಶುಕ್ರನು ಹಣಕಾಸಿನ ಕಾರಕನಾಗಿ ಮತ್ತು ಬುಧನು ದ್ವಿತೀಯಾಧಿಪತಿ ಹಣಕಾಸಿನ ಕಾರಕನಾಗಿ, ತೃತೀಯಾಧಿಪತಿಯಾಗಿ ಮಾತುಕತೆಯ ಅಧಿಕಾರಿಯಾಗಿ ಮತ್ತು ವ್ಯಯಾಧಿಪತಿಯಾಗಿ ಇದ್ದದ್ದನ್ನೆಲ್ಲ ಕಳೆದುಕೊಳ್ಳುವಂಥ ಯೋಗವನ್ನು ಸೃಷ್ಟಿಸ್ತಾ ಇರುವಂಥ ಸಮಯ ಕಂಟಕ, ಮುಳ್ಳು, ಜೀವನದ ದಾರಿಯಲ್ಲಿ ಬರುವ ಮುಳ್ಳು ಎಂಬುದಾಗಿ ಕಂಡುಬರ್ತದೆ. ಆದ್ದರಿಂದ ರಾಹು ಮತ್ತು ಕುಜ ಪ್ರಭಾವಿತವಾದ ಸಮಯ, ಕೇತು ಪ್ರಭಾವಿತವಾದ ಸಮಯವಾಗಿದ್ದರೆ ಜಾತಕದ ಪರಿಶೀಲನೆ ಅತ್ಯಂತ ಮುಖ್ಯ ಇದೆ. ಜಾತಕ ಇಲ್ಲದಿದ್ದರೂ ಒಮ್ಮೆ ಪ್ರಶ್ನೆ ಮಾರ್ಗವನ್ನು, ನೀವು ನಂಬಿದ ಮಾರ್ಗವನ್ನು ಕೇಳಿ ಸರಿಯಾಗಿ ದಯವಿಟ್ಟು ಮುಂದಿನ ಹೆಜ್ಜೆ ನೀಡಿ. ಅದೇ ರೀತಿಯಲ್ಲಿ ಈ ಕೇತುವಿನ ಪರಿಣಾಮ ಮತ್ತು ರಾಹುವಿನ ಪರಿಣಾಮದಲ್ಲಿ ಉಂಟಾಗುವಂತಹ ಈ ಒಂದು ದೋಷವನ್ನು ಆದಷ್ಟು ನಿಮ್ಮಷ್ಟಕ್ಕೆ ನೀವು ಹೇಗೆಲ್ಲ ಅದನ್ನು ಪರಿಹಾರ ಮಾಡಿಕೊಳ್ಬೋದು ಅಂತಂದರೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಎನ್ನುವಂತಹ ವಾಕ್ಯವನ್ನು ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಹಾಗಾಗಿ ಕೋಟಿ ಕೊಟ್ಟರೂ ಕೂಡ ಕೋಟಿ ಯಜ್ಞ ಮಾಡಿದರೂ ಕೂಡ ಜಪದಷ್ಟು ಪರಿಣಾಮ ಆಗುವುದಿಲ್ಲ. ಯಜ್ಞ ಅಗತ್ಯ ಕೆಲವರಿಗೆ ಇರಬಹುದು, ಇಲ್ಲದೇನೂ ಇರಬಹುದು, ಆದರೆ ಜಪದ ಅಗತ್ಯ ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣದಲ್ಲೂ ಇದ್ದೇ ಇರ್ತದೆ. ನಿಮ್ಮ ಆರಾಧನೆಯು ಶ್ರದ್ಧಾಭಕ್ತಿ ಮತ್ತು ನಂಬಿಕೆಯಿಂದ ಇದ್ದಾಗ ಅದು ಫಲವನ್ನು ಕೊಡ್ತದೆ. ಶ್ರದ್ಧಾಭಕ್ತಿಯ ಪ್ರಮಾಣ ಭಗವಂತನಿಗೆ ಮಾತ್ರ ಗೊತ್ತು ಎಷ್ಟು ಅಂತ ಅಳೆಯುವುದಕ್ಕೆ. ಅದರ ತಕ್ಕಂತೆ ಅವನು ಫಲವನ್ನು ಕೊಡ್ತಾನೆ. ನಿಮ್ಮಲ್ಲಿ ನಂಬಿಕೆ ಭಗವಂತನ ಮೇಲೆ ಇದ್ದಾಗ ಮಾತ್ರ ಆ ಒಂದು ಅನುಷ್ಠಾನಗಳು ಸಂಪೂರ್ಣವಾದ ಫಲವನ್ನು ನೀಡ್ತವೆ. ಭಗವಂತನ ಮೇಲೆ ನಂಬಿಕೆ ಇಡುವ ಮುನ್ನ ತಾಯಿ ತಂದೆಯ ಮೇಲೆ ನಂಬಿಕೆ ಬೇಕು. ಹಾಗಾಗಿ ನಮ್ಮ ಪೂರ್ವಜರು ತಾಯಿಯ ಆರಾಧನೆ, ತಾಯಿಗೆ ನಮಸ್ಕಾರ, ತಂದೆ ನಮಸ್ಕಾರ, ಗುರುವಿಗೆ ನಮಸ್ಕಾರ ಮಾಡಿ ನಂತರ ಗಣಪತಿ ಆರಾಧನೆಯನ್ನು ಹೇಳ್ತಾರೆ. ಗಣಪತಿಯ ಆರಾಧನೆಯನ್ನು ಮಾಡಿದ ನಂತರ ಕುಲದೇವತಾ ಆರಾಧನೆಯನ್ನು ಮಾಡಬೇಕು, ಇದು ನಿಯಮ. ಹಾಗಾಗಿ ಇಲ್ಲಿ ತಾಯಿ ತಂದೆ ಆರಾಧನೆ ನಮಸ್ಕಾರದ ನಂತರ ಈ ರಾಹುವಿಗೆ ಸಂಬಂಧಪಟ್ಟ ದೋಷದ ನಿವಾರಣೆಗೆ ಈ ಒಂದು ನಾಗನ ಪವಿತ್ರ ಬಂಧವುಳ್ಳಂತಹ ಯಜ್ಞೋಪವೀತಧಾರಿಯಾದಂತಹ ವಿನಾಯಕನನ್ನು, ನಾಗಶಕ್ತಿ ವಿನಾಯಕನನ್ನು, ನಾಗಯಜ್ಞೋಪವೀತಿನಂ, ಆ ನಾಗಯಜ್ಞೋಪವೀತನನ್ನು ನೀವು ಕ್ರಮಬದ್ಧವಾಗಿ ಆರಾಧನೆಯನ್ನು ಮಾಡಿದರೆ, ಸಂಕಲ್ಪಿಸಿ ನಿತ್ಯವೂ ಒಂದು ಸಮಯದಲ್ಲಿ ಒಂದೇ ಸಮಯದಲ್ಲಿ ಮಾಡುವ ಪರಿಪಾಠವನ್ನು ಇಟ್ಟುಕೊಂಡ್ರೆ ಎಲ್ಲದಕ್ಕಿಂತ ಅತಿ ಹೆಚ್ಚಿನ ಒಳ್ಳೆಯ ಫಲವನ್ನು, ಅರ್ಥಾತ್ ಕೆಟ್ಟದ್ದನ್ನು ದೂರ ಮಾಡುವಂತಹ ಫಲವನ್ನು ನೀವು ಪಡಿತೀರ. ಆದ್ದರಿಂದಲೇ ನಾಗದೋಷವನ್ನು, ಆ ರಾಹುವಿನಿಂದ ಉಂಟಾಗುವ ನಾಗದೋಷವನ್ನು ಕೂಡ ಈ ಒಂದು ತಕ್ಷಕ ಸರ್ಪ ಈ ಒಂದು ಯಜ್ಞೋಪವೀತ ರೂಪದಲ್ಲಿ ಗಣಪತಿಯ ಬ್ರಹ್ಮಾಂಡದ ಒಟ್ಟಿಗೆ ಸುತ್ತಿಕೊಂಡಂತಹ ವ್ಯವಸ್ಥೆ ಮತ್ತು ನಾಗಶಕ್ತಿ ವಿನಾಯಕ ಸರ್ವಶಕ್ತಿ ಪ್ರದಾಯಕನಾದಂತಹ ಸರ್ವಮಂಗಲ ಮಾಂಗಲ್ಯನಾದಂತಹ ನಾಗಶಕ್ತಿ ವಿನಾಯಕನ ಆರಾಧನೆಯಿಂದ ರಾಹುಗ್ರಸ್ತವಾದ ಮತ್ತು ಕೇತುಗ್ರಸ್ತವಾದ ಸಮಸ್ತ ವಿಧ ದೋಷಗಳನ್ನು ಕೂಡ, ಗ್ರಹ ದೋಷಗಳನ್ನು ಕೂಡ ನಿವಾರಣೆ ಮಾಡಿ ನಿಮ್ಮ ಜೀವನದಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಾನೆ. ಎರಡೂ ರೀತಿಯಲ್ಲಿ ಇದನ್ನು ಆರಾಧಿಸುವಂಥದ್ದು. ಒಂದು ಮಾನಸ ಪೂಜೆ, ಹಾಗೆ ಆ ಮನಸ್ಸಿನಲ್ಲಿ ಅವನನ್ನು ಧ್ಯಾನಿಸಿಕೊಂಡು ಮಾಡುವಂಥದ್ದು. ಎರಡನೆಯದು ಜಪದ ಕ್ರಮ, ಒಂದು ಪೂಜಾ ವಿಧಾನ, ಇನ್ನೊಂದು ಜಪ. ಹಾಗಾಗಿ ಆ ಜಪ ಇದು ಮೊದಲನೇ ಹಂತದಲ್ಲಿ ಪ್ರಾರಂಭಿಸಿದವರಿಗೆ ನಿಧಾನವಾಗಿ ಎಲ್ಲ ಗೊತ್ತಾಗತ್ತೆ. ಈ ವಿಡಿಯೋದ ಮುಂದೆ ಇರತಕ್ಕಂತಹ ಆ ಪೂಜಾ ವಿಧಾನ, ಮಾನಸ ಪೂಜಾ ವಿಧಾನದಲ್ಲಿ ಒಂದು ಧ್ಯಾನ ಶ್ಲೋಕಗಳು 3-4 ಇದ್ದಾವೆ. ಅದನ್ನು ಹೇಳಿಕೊಂಡು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅನ್ನುವಂತಹ ಜಪವನ್ನು 108 ಮಾಡಿ ಮತ್ತೆ ಆ ಧ್ಯಾನ ಶ್ಲೋಕವನ್ನು ಹೇಳುವ ಮೂಲಕವಾಗಿ ಜಪವನ್ನು ಪರಿಪೂರ್ಣ ಮಾಡ್ಬೋದು. ಪೂಜಾ ವಿಧಾನ ಅಲ್ಲಿ ವಿವೃತವಾಗಿದೆ. ಹಾಗೆ ಈ ಒಂದು ರಾಹುವಿನ ದೋಷ ಇದಿಷ್ಟೂ ಗ್ರಹಗಳಿಗೂ ಅವನ ಛಾಯೆ ತಟ್ಟುವುದರಿಂದ ಆ ಅಧಿಪತಿಗಳಲ್ಲಿ ಜೀವನದ ಆ ಎಲ್ಲ ಸ್ತರಗಳ ಮೇಲೆ ಅತಿಯಾದಂತಹ ಒಂದು ಮುಸುಕು ಅಥವಾ ಆಚ್ಛಾದನೆ ಆಗಿರುತ್ತೆ. ಅದು ಸ್ವಲ್ಪ ಸರಿದರೆ ಸಾಕು, ನಿಮ್ಮ ಜೀವನದ ಸತ್ಯದ ಅರಿವಿಗೆ ಬರುತ್ತೆ. ಅದು ನಿಮ್ಮ ಜೀವನದ ಉನ್ನತಿಗೆ ಅತಿ ಮುಖ್ಯ ಕಾರಣವಾಗತ್ತೆ. ಹಾಗಾಗಿ ಜೀವನದ ಮಾರ್ಗದಲ್ಲಿ ಬರುವಂತಹ ಇಂಥ ಕಂಟಕ ಸ್ಥಾನ, ಅಷ್ಟಮದಲ್ಲಿ ಬರ್ತಕ್ಕಂತಹ ಈ ಒಂದು ವ್ಯವಸ್ಥೆ ಏನಿದೆ, ಈ ಒಂದು ಕಂಟಕ ಅಥವಾ ಮುಳ್ಳು ಅಥವಾ ಅತಿಯಾದ ತೊಂದರೆ ಅಥವಾ ಕಷ್ಟ, ಇದರಿಂದ ಪಾರಾಗಲಿಕ್ಕೆ ಇರುವಂಥ ಏಕೈಕ ರಾಜಮಾರ್ಗ ಅಂದ್ರೇ ಈ ರಾಹು ಕೇತುವಿಗೆ ಸಂಬಂಧಪಟ್ಟಂಥ ಈ 180 ಡಿಗ್ರಿ ಈ ರಾಹುವಿನ ಚಲನೆ ವಿಮುಖವಾಗಿಯೂ ಕೇತುವಿನ ಚಲನೆ ಹೀಗೆ ಬರುವುದರಿಂದ
ಈ ರೀತಿಯಾದ ಕಾಳಸರ್ಪ ಯೋಗ ಇದ್ದವರು ಇರ್ಬೋದು, ಅಥವಾ ಯಾವುದೇ ಜಾತಕದವರು ಇದ್ದವರು ಇರ್ಬೋದು. ರಾಹುವಿನಿಂದ ಗ್ರಸ್ತವಾದ ಗ್ರಹಗಳಿಂದ ಪೀಡಿತರಾದ, ಕೇತುಗ್ರಸ್ತ ಗ್ರಹಗಳಿಂದ ಪೀಡಿತರಾದ ಎಲ್ಲ ಗ್ರಹ ದೋಷಗಳ ನಿವಾರಣೆಗೆ ನಾಗಶಕ್ತಿ ವಿನಾಯಕ ಸಂಪೂರ್ಣ ಪರಿಹಾರಕಾರಕ. ಹಾಗಾಗಿ ಆ ಶ್ರದ್ಧೆ ನಂಬಿಕೆಯಿಂದ ನೀವು ಅದನ್ನು ನಿತ್ಯ ಅನುಷ್ಠಾನಿಸಿದಾಗ ಈ ದೋಷ ಪರಿಹಾರ ಖಂಡಿತವಾಗಿಯೂ ಆಗತ್ತೆ. ಅದರಲ್ಲೂ ವಿಶೇಷವಾಗಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ಶುದ್ಧ ಸಂಕಲ್ಪಿತರಾಗಿ ಈ ಒಂದು ಅನುಷ್ಠಾನವನ್ನು ಮಾಡಿ ಆ ಮೂಲಕವಾಗಿ ಇಂತಹ ದೋಷಗಳಿಂದ ನಿವೃತ್ತಿ ಹೊಂದಿ ಅಮಾವಾಸ್ಯೆಯ ರಾತ್ರಿ ಈ ಅತ್ಯಂತ ಅನಿವಾರ್ಯ ಕರ್ಕಾಟಕ ರಾಶಿಯವರಿಗೆ ಈ ಮಾನಸಿಕ ಹಿನ್ನಡೆ ಉಂಟಾಗತಕ್ಕಂತಹ ಯಾವ ಲಕ್ಷಣಗಳಿದೆ ಅದನ್ನು ಸಂಪೂರ್ಣವಾಗಿ ಗೆಲ್ಲಲಿಕ್ಕೇನೆ ಈ ಒಂದು ಅಮಾವಾಸ್ಯೆಯ ಅನುಷ್ಠಾನ ನಿಮಗೆ ತುಂಬ ಮುಖ್ಯವಾಗಿ ಕಾಣುತ್ತೆ. ಮತ್ತು ಜೀವನದ ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಪೌರ್ಣಿಮೆಯ ದಿವಸ ನಿಮ್ಮ ಅತಿ ಹೆಚ್ಚಿನ ಜಪ 1,000, 2,000, 10,000 ನಿಮಗೆ ಸಮಯಾವಕಾಶ, ನಿಮ್ಮ ಸಾಮರ್ಥ್ಯ ಅಥವಾ ಆ ಒಂದು ಶ್ರದ್ಧೆಯ ಮೇಲೆ ಅವಲಂಬಿಸಿ ಆ ಶುದ್ಧ ಸಂಕಲ್ಪದಿಂದ ಸಂಪೂರ್ಣ ನಂಬಿಕೆಯಿಂದ ಮಾಡಿದ ಜಪ ನಿಮ್ಮ ಜೀವನಕ್ಕೆ ಪರಿಪೂರ್ಣತೆಯನ್ನು ನೀಡಬಲ್ಲದು. ಅದೇ ರೀತಿಯಾಗಿ ಈ ಒಂದು ರಾಶಿಯಿಂದ ಭಾಗ್ಯದಲ್ಲಿ ಬರುವಂತಹ ಶನೈಶ್ಚರನು ಉತ್ತಮ ಫಲವನ್ನೇ ಕೊಡ್ತಾನೆ. ಅಷ್ಟಮಾಧಿಪತಿಯಾದ ಶನೈಶ್ಚರನು ಅಲ್ಲಿ ಇರುವಂಥದ್ದು ಮತ್ತು ರಾಶಿಯಿಂದ ಭಾಗ್ಯದಲ್ಲಿ ಬರುವ ರವಿ ಶುಕ್ರರು ಈ ದ್ವಿತೀಯಾಧಿಪತಿಯು ಭಾಗ್ಯಕ್ಕೆ ಪ್ರವೇಶ ಮಾಡ್ತಾ ಇರುವುದು 14ನೇ ತಾರೀಕಿನಂದು. ಅಲ್ಲಿವರೆಗೂ ಕೂಡ ಸ್ವಲ್ಪ ಆರ್ಥಿಕಾದಿ ವಿಷಯಗಳು ಕಷ್ಟವೇ ಇದ್ದರೂ ಕೂಡ ಮುಂದೆ ಚೇತರಿಸಿಕೊಳ್ಳುವ ರಾಹುವಿನ ಕರಾಳ ಮುಷ್ಟಿಯಿಂದ ರವಿ ಶುಕ್ರರು ತಮ್ಮ ಆ ಕರಾಳ ಮುಷ್ಟಿಯಿಂದ ತಪ್ಪಿಸಿಕೊಂಡು ತನ್ನ ಉಚ್ಚ ಸ್ಥಾನಕ್ಕೆ ಬರುವ ಶುಕ್ರ ಏಕಾದಶಾಧಿಪತಿ ಮತ್ತು ಚತುರ್ಥಾಧಿಪತಿ ಅತ್ಯುತ್ತಮವಾದ ಫಲವನ್ನು ಕೊಡ್ತಾನೆ. ಆದರೆ ಗುರು ವ್ಯಯದಲ್ಲಿ ಇರುವುದರಿಂದಾಗಿ ಸುಲಭದಲ್ಲಿ ಕೆಲವರಿಗೆ, ಯಾಕೆಂದರೆ ಅವರ ಜಾತಕದಲ್ಲಿ ಗುರು ಕೇಂದ್ರದಲ್ಲೆಲ್ಲ ಇದ್ದರೆ, ಉತ್ತಮ ಸ್ಥಾನದಲ್ಲಿದ್ದರೆ, ಅಥವಾ ಲೌಕಿಕವಾಗಿ ಅದನ್ನು ಜ್ಯೋತಿಷ್ಯವನ್ನು ಲೌಕಿಕವಾಗಿ ಹೇಳೋದು ಅಂದರೆ ಸಂಪೂರ್ಣ ಧನಾತ್ಮಕ ಚಿಂತನೆ, ಸದಾ ಸಂತೋಷದಲ್ಲಿರುವಂತಹ ಮಾನಸಿಕ ಸ್ಥಿತಿ, ಸಿಟ್ಟು ಅಳು ಬೇಸರಾದಿಗಳಿಲ್ಲದಂತಹ ಮಾನಸಿಕ ಸ್ಥಿತಿತ್ವ ಏನಿದೆಯಲ್ಲ, ಸಮತ್ವಂ ಯೋಗ ಉಚ್ಯತೆ ಎನ್ನುವ ಹಾಗೆ ಆ ಸ್ಥಿತ ಪ್ರಜ್ಞಸ್ತದುಚ್ಯತೆ ಎನ್ನುವ ಕೃಷ್ಣನ ಮಾತಿನಂತೆ ಇರುವಂತಹ ಮನಸ್ಥಿತಿ ಉಳ್ಳವರಿಗೆ ಈ ಗುರುವು ವ್ಯಯದಲ್ಲಿರುವಾಗ ಆಗುವಂಥ ದೊಡ್ಡ ಕೆಟ್ಟ ಫಲಗಳು, ಅರ್ಥಾತ್ ಒಳ್ಳೆಯ ಫಲಗಳನ್ನು ಸ್ವೀಕರಿಸಲು ಆಗದೇ ಇರುವಂಥ ವ್ಯವಸ್ಥೆ ಏನಿದೆ, ಇದು ಸ್ವಲ್ಪ ಕಡಿಮೆಯಾಗಿ ಆ ಒಂದು ರವಿ ಶುಕ್ರರು ಭಾಗ್ಯಕ್ಕೆ ಬಂದಂತಹ ಫಲವನ್ನು ಪಡೆಯುವ ಯೋಗ ಸಿಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಒಂದೊಂದು ಭಿನ್ನ ಭಿನ್ನವಾದ ಯೋಗವನ್ನೇ ಅನುಭವಿಸುವಂತಹ ಸ್ಥಿತಿಗತಿಗಳಿರುವುದರಿಂದ ನೀವು ಎಷ್ಟರ ಮಟ್ಟಿಗೆ ಗುರುತತ್ವವನ್ನು ಜಾಗೃತ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದನ್ನು ನೀವು ಅನುಭವಿಸ್ತೀರಾ. ಅದೇ ಧನಾತ್ಮಕ ಚಿಂತನೆ, ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಪ್ರತಿಯೊಂದು ವಾಗಧಿಪತಿ ಪ್ರತಿಯೊಂದು ಮಾತಿನಲ್ಲೂ ಕೂಡ ನಿಜವಾದ ಸತ್ಯವು ತುಂಬಿ ಆ ಸಂಪೂರ್ಣ ಸಾರಯುಕ್ತವಾದಂತಹ ಶುಭ ಮನೋಕಾಮನೆ ಉಳ್ಳಂತಹ ಉತ್ತಮ ಭಾವನಾಯುಕ್ತವಾದ ಪದಪ್ರಯೋಗಗಳೇ ಈ ಗುರುತತ್ವವನ್ನು ಜಾಗೃತ ಮಾಡಬಲ್ಲವು. ನಿಮ್ಮಲ್ಲಿರುವ ಗುರುತತ್ವವೇ ನಿಮ್ಮಲ್ಲಿಯ ಪುಣ್ಯಾಂಶ. ಆ ಪುಣ್ಯಾಂಶವನ್ನೇ ಗುರುತತ್ವ ಅಂತ ನಾವು ಕರೆದಿರುವಂಥದ್ದು. ಆ ಪೂರ್ವ ಜನ್ಮದಿಂದ ಬಂದ ಪುಣ್ಯಾಂಶವನ್ನು ನೀವು ಅದನ್ನು ಜಾಗೃತ ಮಾಡಿಕೊಳ್ಳಿ. ಯಾವುದೋ ಒಂದು ಇನ್ನು ಹೇಳುವಾಗ ನೆನಪಾಯಿತು, ಪುರಾಣ ಬಿಡಬೇಡಿ ಅಂತ ಒಬ್ಬರು ಕಾಮೆಂಟ್ ಮಾಡಿದರು. ನೋಡಿದರೆ ಇನ್ನೂ ಹೆಚ್ಚು ಕಡಿಮೆ 14-13 ವರ್ಷದ ಹುಡುಗನ ಚಾನಲ್ ಅದು. ಅದಕ್ಕೆ ಅನುಭವ ಮತ್ತು ಸಂಸ್ಕಾರದ ಚಿಂತನೆ ಮಾಡುವಂಥ ಅಗತ್ಯ ನಿಮಗೆ ಸಮಯ ಬಂದಿದೆ ಅಂತ ನಾವು ಕೂಡ ಕಮೆಂಟ್ ಮಾಡಿದ್ದೀವಿ. ಕಾರಣ, ವಿಷಯವನ್ನು ಅರ್ಥೈಸಿಕೊಳ್ಳದೆ ಅನುಭವಹೀನತೆಯಿಂದಲೂ ತಮ್ಮ ಪೂರ್ವಾಗ್ರಹ ಪೀಡಿತವಾದ ಚಿಂತನೆಯೊಂದಿಗೋ ವಿಚಾರ ಮಾಡುವವರಿಗೆ ಸತ್ಯದ ಅರಿವು ಯಾವತ್ತೂ ಕೂಡ ಆಗೋದಿಲ್ಲ. ಆದ್ದರಿಂದ ಅಂತಹ ಉತ್ತಮವಾದಂತಹ ಗುರುತತ್ವವನ್ನು ಜಾಗೃತ ಮಾಡಿಕೊಳ್ಳುವಂತಹ ಅವಸ್ಥೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ, ನನಗೂ ಕೂಡ ಇರುತ್ತೆ, ನಿಮಗೂ ಕೂಡ ಇರುತ್ತೆ. ಹಾಗಾಗಿ ಗುರುತತ್ವ ಜಾಗೃತವಾಗುವುದು ಅತಿ ದೊಡ್ಡ ವಿಷಯವಾಗಿರುತ್ತೆ. ಅದು ಜಾಗೃತವಾಗುವ ಚಿಂತನೆ ನಿರಂತರವಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಸದಾ ಉಂಟಾಗಲಿ. ಅದೇ ರೀತಿಯಾಗಿ ಇಲ್ಲಿ ದಶಮಾಧಿಪತಿಯಾದ ಕುಜಗ್ರಸ್ತನಾಗಿದ್ದಾನೆ, ಏಕಾದಶಾಧಿಪತಿಯಾದ ಶುಕ್ರಗ್ರಸ್ತನಾಗಿ ಭಾಗ್ಯಕ್ಕೆ ಬರ್ತಾ ಇದ್ದಾನೆ. ಕುಲದೇವತಾ ಆರಾಧನೆಯಿಂದ ಉತ್ತಮ ಫಲ ಲಭ್ಯವಾಗುವಂಥದ್ದು ಅದೇ ಈ ಒಂದು ಶುಕ್ರ 1ನೇ ತಾರೀಕಿನಂದೇ ಅಲ್ಲಿ ಭಾಗ್ಯಕ್ಕೆ ಬರುವುದರಿಂದಾಗಿ ನಿಮ್ಮ ದೇವಿ ಅಥವಾ ಈಶ್ವರ ಇತ್ಯಾದಿ ಯಾವುದೇ ಕುಲದೇವರಿದ್ದರೂ ಕೂಡ ಸಂಪೂರ್ಣವಾಗಿ ಈ ಒಂದು ಫಲ. ಕೆಲವರಿಗೆ ಕುಲದೇವರಿಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ನಮ್ಮನ್ನು ಸಂಪರ್ಕ ಮಾಡಿ ಕುಲದೇವತಾ ಆರಾಧನೆಯ ಫಲವನ್ನು ಹೇಗೆ ಪಡೆಯಬೇಕು, ಒಮ್ಮೆ ಕುಲದೇವತಾ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅಂತ ಅದಕ್ಕೆ ಸ್ವಲ್ಪ ವಿಮರ್ಶೆ ಮಾಡಿ ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ. ಖಂಡಿತವಾಗೂ ಅವಕಾಶ ಇದೆ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ
ಗುರುವು ಭಾಗ್ಯಾಧಿಪತಿಯಾಗಿ ವೇದಲ್ಲಿ ಇರುವುದರಿಂದ ಕುಲದೇವತಾ ಆರಾಧನೆ ಫಲ ಸಿಗದ ಸ್ಥಿತಿಯಲ್ಲಿ ಇರುವುದರಿಂದ ಗುರುತತ್ವ ಜಾಗೃತವಾದಾಗ ಶುಕ್ರನ ಉಚ್ಚಸ್ಥಾನದ ಫಲ ಆ ಪಿತೃಕಾರಕನಾದ ರವಿಯ ರವಿಯ ಒಂದು ಸ್ಥಾನದ ಫಲ ಲಭ್ಯವಾಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಈ ಎಲ್ಲ ರೀತಿಯಾದ ಉತ್ತಮ ಫಲಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಾಘ ಮಾಸದಲ್ಲಿ ಪಡೆದಂತಹ ಯಾವೆಲ್ಲ ಕೆಟ್ಟ ಫಲ ಇದೆ ಅವೆಲ್ಲ ನಿವಾರಣೆಯಾಗಿ ಫಾಲ್ಗುಣ ಮಾಸದಲ್ಲಿ ಕಂಟಕ ಸ್ಥಾನದಲ್ಲಿ ಬರತಕ್ಕಂತಹ ಯಾವ್ಯಾವೆಲ್ಲ ದೋಷಗಳಿದೆ ಇದಷ್ಟು ಸಂಪೂರ್ಣ ನಿವಾರಣೆ ಆಗುವ ನಿಟ್ಟಿನಲ್ಲಿ ನಿಮ್ಮ ಶ್ರದ್ಧೆ, ಭಕ್ತಿ, ನಂಬಿಕೆಗೆ ಅನುಗುಣವಾಗಿ ನೀವು ಮಾಡುವ ನಾಗಶಕ್ತಿ ವಿನಾಯಕನ ಅನುಷ್ಠಾನ ಸಂಪೂರ್ಣ ಫಲ ಕೊಡಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಸರ್ವಮಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯ ನಾಗಶಕ್ತಿ ವಿನಾಯಕಂ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಮಾಘ ಮಾಸದ ಲಕ್ಕಿ ಕಾಮೆಂಟಿಗೆ ಸ್ವಾಗತ. ಮಿತ್ರರೇ, ಈ ಬಾರಿಯ ಲಕ್ಕಿ ಕಾಮೆಂಟ್ ಗೋವಿಂದರಾಜ್ ಅವರೇ ನಮಸ್ಕಾರ. ಈ ಬಾರಿ ನೀವು ವಿಚ್ ಸೇವಾ ವಿ ಕ್ಯಾನ್ ಡೂ ಟು ಗೆಟ್ ನಾಗಶಕ್ತಿ ವಿನಾಯಕ ಅಂತ ಕೇಳಿದ್ರಿ. ಹಾಗಾಗಿ ಇದೇ ಬಾರಿಯಾಗಿ ನಾವು ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ಬಿಡುವಂಥದ್ದು ಮತ್ತು ಈ ದೇವಾಲಯದ ನಿರ್ಮಾಣಕ್ಕಾಗಿ ಯಾವ ಸೇವೆಯನ್ನು ಮಾಡಬಹುದು ಎಂಬುದಾಗಿ ಚಿಂತಿಸಿ ವಿಡಿಯೋ ಬಿಡುವಂತಹ ಚಿಂತನೆ ಇದ್ದ ಸಮಯದಲ್ಲಿ ನಿಮ್ಮ ಈ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ಕನ್ಸಿಡರ್ ಆಗಿದೆ. ಇದಕ್ಕೆ ಸಂಪೂರ್ಣ ಉತ್ತರ ಮುಂದೆ ಇದೆ. ಧನ್ಯವಾದಗಳು ಗೋವಿಂದರಾಜ್ ಅವರೇ. ತಪ್ಪದೆ ಈ ಒಂದು ಮುಂದಿನ ಮಾನಸ ಪೂಜೆಯನ್ನು ಪ್ರತಿಯೊಬ್ಬರೂ ನೋಡಿ ಅನುಸರಿಸಿ ನಿಮ್ಮ ಜೀವನ ಪಾವನವಾಗಲಿ. ಭಗವಾನ್ ಸದ್ಗುರು ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯರ ನುಡಿಯಂತೆ ಪೂಜೆಗಳಲ್ಲಿ ಅತ್ಯಂತ ಶ್ರೇಷ್ಠ ಪೂಜೆ ಮಾನಸ ಪೂಜೆ. ಲೋಕ ಕಲ್ಯಾಣಾರ್ಥವಾಗಿ ಅನೇಕ ಶ್ರದ್ಧಾಳುಗಳ ನಿರಂತರ ಬೇಡಿಕೆಯ ಮೇರೆಗೆ ಈ ಒಂದು ಶ್ರೇಷ್ಠವಾದ ನಾಗಶಕ್ತಿ ವಿನಾಯಕನ ಮಾನಸ ಪೂಜೆಯನ್ನು ನಾಗಯಜ್ಞೋಪವೀತಧಾರಿಯಾದಂತಹ ನಾಗಶಕ್ತಿ ವಿನಾಯಕನಿಗೆ ಸಮರ್ಪಿಸುತ್ತಿದ್ದೇವೆ. ನಿತ್ಯವೂ ಒಂದೇ ಸಮಯವನ್ನು ನಿರ್ಧರಿಸಿ ನಿಗದಿಪಡಿಸಿಕೊಂಡು ಶ್ರದ್ಧೆ ಭಕ್ತಿಯಿಂದ ಶ್ರದ್ಧಾಳುವು ನಾಗಶಕ್ತಿ ವಿನಾಯಕನ ಈ ಮಾನಸ ಪೂಜಾರಾಧನೆಯನ್ನು ಯಥಾಕ್ರಮವಾಗಿ ಮಾಡಿದಲ್ಲಿ ಸಮಸ್ತ ಫಲಗಳು ಲಭ್ಯವಾಗುವುದರಲ್ಲಿ ಶ್ರೀ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸಂಪೂರ್ಣ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಗಳನ್ನು ಮೈಗೂಡಿಸಿಕೊಂಡು ಧ್ಯಾನಾವಸ್ಥೆಯಲ್ಲಿ ಕುಳಿತು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಧಾನವಾದ ಉಸಿರಾಟವನ್ನು ತೆಗೆದುಕೊಳ್ಳುತ್ತಾ ಭವ್ಯ ದಿವ್ಯ ಮೂರ್ತಿಯಾದಂತಹ ನಾಗಶಕ್ತಿ ವಿನಾಯಕನ ಮೂರ್ತಿಯನ್ನು ಮನಸ್ಸಿನ ಪರದೆಯ ಮೇಲೆ ಮೂಡಿಸಿಕೊಂಡು ನಮಗೂ ನಮ್ಮ ಕುಟುಂಬಕ್ಕೂ ನಮ್ಮ ಊರಿಗೂ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಅನುಗ್ರಹ ಉಂಟಾಗಿ ಸಮಸ್ತವೂ ಒಳಿತಾಗಲಿ ಎನ್ನುವ ಮನೋಭಾವದೊಂದಿಗೆ ಸಂಕಲ್ಪ ಮಾಡಿಕೊಳ್ಳಬೇಕು. ಅಸ್ಮಿನ್ ಶುಭ ದಿನೇ ಮಮ ಸಮಸ್ತವಿಧ ದೋಷ ನಿವಾರಣದ್ವಾರ ಸಮಸ್ತವಿಧ ಯಶಃ ಪ್ರಾಪ್ತ್ಯರ್ಥಂ ಶ್ರೀ ನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನಂ ಕರಿಷ್ಯೆ. ಅಥ ಧ್ಯಾನಂ. ಪ್ರಸನ್ನವದನಂ ದೇವಂ ಪ್ರಮೋದದಾಯಕಂ ವಿಭುಂ ಪ್ರವಿಘ್ನಚ್ಛೇದಕಂ ದಿವ್ಯಂ ಪ್ರವಂದೇ ಫಲದಾಯಿನಂ. ಗಂಭೀರವದನಂ ದೇವಂ ಗಂಬೀಜಾಕ್ಷರಗರ್ವಿತಂ ಗಕಾರರೂಪ ಸರ್ವಸ್ವಂ ಗಂ ಗಣೇಶಂ ನಮಾಮ್ಯಹಂ. ವಿದ್ಯಾವಿವಾಹಯಜ್ಞಾನಾಂ ವಂದೇ ವಿಘ್ನನಿವಾರಿಣಂ ನಾಗಶಕ್ತಿಸಮಾಯುಕ್ತಂ ನಾಗಯಜ್ಞೋಪವೀತಿನಂ. ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞಕಾರಣ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿವಿನಾಯಕಂ. ಧ್ಯಾಯಾಮಿ ದೇವದೇವೇಶ ಭಕ್ತಾನಾಂ ಧ್ಯಾನಗೋಚರ ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಭಕ್ತಾನಾಂ ಧ್ಯಾನಗೋಚರಾಯ ನಮಃ ಧ್ಯಾನಂ ಸಮರ್ಪಯಾಮಿ. ಆವಾಹನಂ
आवाहयामि ते भक्त्या शीघ्रमागच्छ हे प्रभो। ब्रह्माण्डव्यापिनं वन्दे नागशक्तिविनायकम्। ब्रह्माण्डव्यापिने प्रभवे नागशक्तिविनायकाय नमः। आवाहनं समर्पयामि। स्वागतं स्वागतं सर्वगर्वघ्न सर्वविघ्नहरो भव। ब्रह्माण्डव्यापिनं वन्दे नागशक्तिविनायकं। सर्वगर्वघ्नाय नमः। स्वागतं ते व्याहरिष्यामि। आसनमर्पये तुभ्यं विराजय महाप्रभो। ब्रह्माण्डव्यापिनं वन्दे नागशक्तिविनायकं। महाप्रभवे नमः। आसनं समर्पयामि। पाद्यं ते गन्धयुक्तं च पादोदरपरिष्कर। ब्रह्माण्डव्यापिनं वन्दे नागशक्तिविनायकं। पादोदरपरिष्कराय नमः। पाद्यं समर्पयामि। अर्घ्यम् उपनीताय विद्महे सुप्रसन्नाय धीमहि तन्नो वटुः प्रचोदयात्। अभयहस्ताय विद्महे बालरूपाय धीमहि तन्नो वटुः प्रचोदयात्। अग्निरूपाय विद्महे यज्ञमयाय धीमहि तन्नो वटुः प्रचोदयात्। ईशपुत्राय विद्महे गौरीसुताय धीमहि तन्नो वटुः प्रचोदयात्। पाशहस्ताय विद्महे अंकुशधर्त्रे च धीमहि तन्नो वटुः प्रचोदयात्। अर्घ्यन्ते अभ्रवर्णाय शुभ्रवस्त्रधराय च ब्रह्माण्डव्यापिनं वन्दे नागशक्तिविनायकं। शुभ्रवस्त्रधराय नमः। अर्घ्यं समर्पयामि। आचम्यता महादेव मुदया तव शुण्डय। ब्रह्माण्डव्यापिनं वन्दे नागशक्तिविनायकं। महादेवाय नमः। शुण्डे आचमनीयं समर्पयामि। स्नापये निर्मलाकार जाह्नवीसलिलादिभिः। ब्रह्माण्डव्यापिनं वन्दे नागशक्तिविनायकं। निर्मलाकाराय नमः। स्नानं समर्पयामि। आचम्यता महादेव मुदया तव शुण्डय। ब्रह्माण्डव्यापिनं वन्दे नागशक्तिविनायकं। महादेवाय नमः। शुण्डे आचमनीयं समर्पयामि। वस्त्रयुग्मं प्रदास्यामि दिव्यैरस्त्रैर्विभूषिता। ब्रह्माण्डव्यापिनं वन्दे नागशक्तिविनायकं। दिव्यैरस्त्रैर्विभूषिताय नमः। वस्त्रयुग्मं समर्पयामि। यज्ञोपवीतः नागयज्ञोपवीतेन भूषितो यज्ञकारण। ब्रह्माण्डव्यापिनं वन्दे नागशक्तिविनायकं। यज्ञकारणाय नमः। नागयज्ञोपवीतं ते परिकल्पयामि। आभरणं हिरण्याभरणं तुभ्यं कर्णचामरभूषिता। ब्रह्माण्डव्यापिनं वन्दे नागशक्तिविनायकं। कर्णचामरभूषिताय नमः। हिरण्याभरणं समर्पयामि। गन्धम् अष्टगन्धं ललाटे च इष्टबन्धप्रदायक।
ब्रह्माण्डव्यापिनं वन्दे नागशक्तिविनायकम् इष्टबन्धप्रदायकाय नमः अष्टगन्धं समर्पयामि। कुङ्कुमं भूषणार्थं ते अर्पये हेमकङ्कण ब्रह्माण्डव्यापिनं वन्दे नागशक्तिविनायकं हेमकङ्कणाय नमः कुङ्कुमचूर्णं समर्पयामि। हरिद्रां चूर्णरूपेण दास्ये दारिद्र्यचूर्णक ब्रह्माण्डव्यापिनं वन्दे नागशक्तिविनायकं दारिद्र्यचूर्णकाय नमः हरिद्राचूर्णं समर्पयामि। चन्दनं च चतुर्हस्त चतुर्भद्रप्रदायक ब्रह्माण्डव्यापिनं वन्दे नागशक्तिविनायकं चतुर्भद्रप्रदायकाय नमः चन्दनं समर्पयामि। पुष्पं सुगन्धयुक्तं च पुष्पदन्ताय दीयते ब्रह्माण्डव्यापिनं वन्दे नागशक्तिविनायकं पुष्पदन्ताय नमः पुष्पाणि समर्पयामि। दूर्वायुग्मं प्रदास्यामि सर्वदुःस्वप्ननाशक ब्रह्माण्डव्यापिनं वन्दे नागशक्तिविनायकं सर्वदुःस्वप्ननाशकाय नमः दूर्वायुग्मं समर्पयामि। अर्चना ॐ उपनीताय नमः ॐ सुप्रसन्नाय नमः ॐ वटवे नमः ॐ अभयहस्ताय नमः ॐ बालरूपाय नमः ॐ अग्निरूपाय नमः ॐ यज्ञमयाय नमः ॐ ईशपुत्राय नमः ॐ गौरीसुताय नमः ॐ पाशहस्ताय नमः ॐ अङ्कुशधर्त्रे नमः ॐ नागशक्तिविनायकाय नमः तव नामार्चनं पुण्यं प्रसीद गणनायक ब्रह्माण्डव्यापिनं वन्दे नागशक्तिविनायकम्। गणनायकाय नमः नामपूजां समर्पयामि। धूपमाघ्रापये तुभ्यं धूर्जटेः प्रियनन्दन ब्रह्माण्डव्यापिनं वन्दे नागशक्तिविनायकं धूर्जटेः प्रियनन्दनाय नमः धूपमाघ्रापयामि। सुदीपास्ते प्रदर्श्यन्ते अज्ञानध्वान्तनाशक ब्रह्माण्डव्यापिनं वन्दे नागशक्तिविनायकम् अज्ञानध्वान्तनाशकाय सुज्ञानकारिणे नमः सुदीपं ते दर्शयामि। नैवेद्यं लम्बोदरमहाकाय फलवैविध्यमर्पये ब्रह्माण्डव्यापिनं वन्दे नागशक्तिविनायकं प्राणाय नमः अपानाय नमः व्यानाय नमः उदानाय नमः समानाय नमः लम्बोदरमहाकायाय नमः समर्पितनैवेद्यैः तृप्तो भव। आचम्यता महादेव मुदया तव शुण्डया ब्रह्माण्डव्यापिनं वन्दे नागशक्तिविनायकं महादेवाय नमः शुण्डे आचमनीयं परिकल्पयामि। हस्तप्रक्षालनं हस्तौ क्षालय देवेश सोमसूर्याग्निलोचन
ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸೋಮಸೂರ್ಯಾಗ್ನಿಲೋಚನಾಯ ನಮಃ. ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ. ನೀರಾಜನಂ ನೀರಾಜನಂ ಗೃಹಾಣೇದಂ ಸುಮಂಗಲನಿರಂಜನ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸುಮಂಗಲನಿರಂಜನಾಯ ನಮಃ. ನೀರಾಜನಂ ಸಮರ್ಪಯಾಮಿ. ಪುಷ್ಪಾಂಜಲಿ ಪುಷ್ಪಾಂಜಲಿಸ್ತು ಭಕ್ತ್ಯಾ ಚ ಸದಂತಾಭಯಮುದ್ರಕ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಸದಂತಾಭಯಮುದ್ರಕಾಯ ನಮಃ. ಪುಷ್ಪಾಂಜಲಿಂ ಸಮರ್ಪಯಾಮಿ. ಪ್ರದಕ್ಷಿಣನಮಸ್ಕಾರಾಃ ಪ್ರದಕ್ಷಿಣನಮಸ್ಕಾರಾಃ ಕ್ರಿಯಂತೆ ಪಾಪನಾಶಕ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಪಾಪನಾಶಕಾಯ ನಮಃ. ಪ್ರದಕ್ಷಿಣನಮಸ್ಕಾರಾನ್ ಸಮರ್ಪಯಾಮಿ. ಪ್ರಸನ್ನಾರ್ಘ್ಯಂ ಉಪನೇತಾಯ ವಿದ್ಮಹೇ ಸುಪ್ರಸನ್ನಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಅಭಯಹಸ್ತಾಯ ವಿದ್ಮಹೇ ಬಾಲರೂಪಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಅಗ್ನಿರೂಪಾಯ ವಿದ್ಮಹೇ ಯಜ್ಞಮಯಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಈಶಪುತ್ರಾಯ ವಿದ್ಮಹೇ ಗೌರೀಸುತಾಯ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಪಾಶಹಸ್ತಾಯ ವಿದ್ಮಹೇ ಅಂಕುಶಧರ್ತ್ರೇ ಚ ಧೀಮಹಿ ತನ್ನೋ ವಟುಃ ಪ್ರಚೋದಯಾತ್. ಅರ್ಘ್ಯಂತೆ ಅಭ್ರವರ್ಣಾಯ ಶುಭ್ರವಸ್ತ್ರಧರಾಯ ಚ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿವಿನಾಯಕಂ. ಶುಭ್ರವಸ್ತ್ರಧರಾಯ ನಮಃ. ಪ್ರಸನ್ನಾರ್ಘ್ಯಂ ಸಮರ್ಪಯಾಮಿ. ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುವುದು. ಹೇ ನಾಗಶಕ್ತಿ ವಿನಾಯಕ, ನಾನು ಮಾಡುವ ಎಲ್ಲ ಯೋಚನೆಗಳನ್ನು, ನಾನು ಮಾಡುವ ಎಲ್ಲ ಕೆಲಸಗಳನ್ನು, ನಾನು ಆಡುವ ಎಲ್ಲ ಮಾತುಗಳನ್ನು ನಿನಗೇ ಅರ್ಪಿಸುತ್ತೇನೆ. ನಿನ್ನ ಪಾದಾರವಿಂದಗಳಲ್ಲಿ ಅರ್ಪಿಸುತ್ತೇನೆ. ಹೇ ನಾಗಶಕ್ತಿ ವಿನಾಯಕ, ನನ್ನ ಯೋಚನೆಗಳೆಲ್ಲವೂ ಕೂಡ ನಿನ್ನ ಧ್ಯಾನ, ನಾನು ಮಾಡುವ ಕೆಲಸಗಳೆಲ್ಲ ನಿನ್ನ ಸೇವೆ, ನಾನಾಡುವ ಎಲ್ಲ ಮಾತುಗಳು ನಿನ್ನ ಸ್ತುತಿ. ಹೇ ನಾಗಶಕ್ತಿ ವಿನಾಯಕ, ನನ್ನ ಪೂರ್ವಜನ್ಮದ ಜನ್ಮ ಜನ್ಮಾಂತರದ ಎಲ್ಲ ದೋಷಗಳನ್ನು, ಈ ಜನ್ಮದಲ್ಲಿ ಉಂಟಾದ ಎಲ್ಲ ದೋಷಗಳನ್ನು ಮತ್ತು ಕುಟುಂಬದಿಂದ ಬಂದ ಸಮಸ್ತ ದೋಷಗಳನ್ನು ನಿವಾರಣೆ ಮಾಡಿ ಅನುಗ್ರಹಿಸು. ನನಗೂ ನನ್ನ ಕುಟುಂಬಕ್ಕೂ ಕುಲಕ್ಕೂ ನಮ್ಮ ದೇಶಕ್ಕೂ ನಮ್ಮ ಜಗತ್ತಿಗೂ ಕೂಡ ಸಂಪೂರ್ಣ ನಿನ್ನ ಅನುಗ್ರಹದ ಮೂಲಕ ಶಾಂತಿ ಉಂಟಾಗಲಿ, ಸಮಸ್ತ ವಿಧವಾದ ಒಳಿತುಂಟಾಗಲಿ. ನಾನು ನಿನಗೆ ಶರಣಾಗಿದ್ದೇನೆ. ಮನಸೋದ್ದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಅನೇನ ಶ್ರೀನಾಗಶಕ್ತಿ ವಿನಾಯಕ ಮಾನಸ ಪೂಜಾರಾಧನ ಕರ್ಮಣ ಶ್ರೀನಾಗಶಕ್ತಿ ವಿನಾಯಕ ಪ್ರೀಯತಾಂ. ಪ್ರಸಾದಃ ಪ್ರಸಾದಂ ದೇಹಿ ಭಗವನ್ ಪ್ರಸೀದ ಮಮ ದೇವತಾ. ಬ್ರಹ್ಮಾಂಡವ್ಯಾಪಿನಂ ವಂದೇ ನಾಗಶಕ್ತಿ ವಿನಾಯಕಂ. ಸುಪ್ರಸಾದೋ ಅಸ್ತು. ಶ್ರೀ ನಾಗಶಕ್ತಿ ವಿನಾಯಕನ ಅಭಯ ಹಸ್ತದಿಂದ ಸಂಪೂರ್ಣವಾದ ಒಂದು ಅಭಯ ಲಭ್ಯವಾಗಿದೆ. ನಿಧಾನವಾಗಿ ಕೈಗಳನ್ನು ಉಜ್ಜಿ ಕಣ್ಣುಗಳ ಮೇಲೆ ಅಂಗೈಗಳನ್ನು ಇಟ್ಟುಕೊಂಡು ನಿಧಾನವಾಗಿ ಕಣ್ತೆರೆದು ಆ ನಾಗಶಕ್ತಿ ವಿನಾಯಕನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಈ ದಿನ ಸಂಪೂರ್ಣವಾಗಿ ನಾಗಶಕ್ತಿ ವಿನಾಯಕನ ಸಂಪೂರ್ಣ ಅನುಗ್ರಹದಿಂದ ಸಮಸ್ತ ಶುಭವುಂಟಾಗಲಿದೆ ಎಂಬುದಾಗಿ ಭಾವಿಸಿ, ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ಋಣಿಯಾಗಿ ದಾನದಲ್ಲೇ ಶ್ರೇಷ್ಠವಾದ ದಾನವಾದ ಸಾತ್ವಿಕ ದಾನವನ್ನು ಮಾಡಲು ಸಹೃದಯ ಆಸಕ್ತ ದಾನಿಗಳಿಗಿದು ಪುಣ್ಯಕಾಲ. ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯ ನಿರ್ಮಾಣಕ್ಕಾಗಿ ಭಕ್ತಿಭಾವದಿಂದ ನೀವು ನೀಡುವ ಒಂದೊಂದು ರೂಪಾಯಿಯೂ ನಿಮ್ಮ ಅನೇಕ ತಲೆಮಾರುಗಳವರೆಗೆ ಪುಣ್ಯವನ್ನು ಪ್ರವಹಿಸುವ ದೇಣಿಗೆಯಾಗಿರುವುದು.
ಈಗಾಗಲೇ ಶಿವಮೊಗ್ಗದ ಶಕ್ತಿಧಾಮ ಟೌನ್ಶಿಪ್ನಲ್ಲಿ ನಿರ್ಮಾಣ ಹಂತದಲ್ಲಿರುವ ಶ್ರೀ ನಾಗಶಕ್ತಿ ವಿನಾಯಕನ ದೇವಾಲಯಕ್ಕೆ ಸುಮಾರು 1.5 ಕೋಟಿಯಷ್ಟು ನಿರ್ಮಾಣ ವೆಚ್ಚ ತಲುಪಬಹುದೆಂದು ಅಂದಾಜಿಸಿದ್ದು, ದೈವೇಚ್ಛೆಯಂತೆ ಭಕ್ತಿಯುಕ್ತ ಮುಕ್ತ ಮನಸ್ಸಿನಿಂದ 9448507161 ಈ ನಂಬರಿಗೆ ನಿಮಗೆ ದೇವಪ್ರೇರಣೆಯಾದಷ್ಟು ದೇಣಿಗೆಯನ್ನು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ರಿಸಿಪ್ಟನ್ನು ವಾಟ್ಸಪ್ ಮಾಡಿ ಟೆಂಪಲ್ ಅಥವಾ ದೇವಾಲಯವೆಂದು ನಮೂದಿಸಿದಲ್ಲಿ ಸೂಕ್ತ ದೇಣಿಗೆಗೆ ವಾಟ್ಸಪ್ನಲ್ಲಿ ರಶೀದಿ ಕಳುಹಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಪ್ ಮೂಲಕ ಸಂಪರ್ಕಿಸಬಹುದು. ಸರ್ವೇ ಜನಾಃ ಸುಖಿನೋ ಭವಂತು.